ಕೊರೋನಾ ವಾರಿಯರ್ಸ್ಗೆ ಒಂದು ಸ್ಫೂರ್ತಿದಾಯಕ ಕಾರ್ಯಕ್ರಮ ಮತ್ತು ಯಡಿಯೂರಪ್ಪನವರಿಗೆ ಸೂಪರ್ ಕರೋನಾ ವಾರಿಯರ್ ಪ್ರಶಸ್ತಿಯನ್ನು ನಾನು ಈ ಪೂರ್ವ ಸಭೆಯಲ್ಲಿ ಭಾಗವಹಿಸಿದ ಅವಳಿ ತಾಲೂಕಿನ ಕಾರ್ಯದರ್ಶಿ ಕನಿಷಾ ಮೇಡಮ್ ಅವರೇ, ಬಸವನಗೌಡರೇ, ರಮೇಶ್ ಅವರೇ ಮತ್ತು ತಹಸೀಲ್ದಾರ್ ನಾರಾಯಣರವರೇ ಭಾಗವಹಿಸಿದ ಎಲ್ಲ ವಿವಿಧ ಇಲಾಖೆಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅನೇಕ ಮುಖಂಡರು ಜಾತಿ ಬಸವರಾಜರು ಮತ್ತು ಕನ್ನಡ ಮುಸ್ಲಿಂ ಇತರ ದೇವರುಗಳಿಗೆ ಬಂದಿದ್ದಾರೆ. ಕಂದಾಯ ಸಚಿವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಈಶ್ವರಪ್ಪನವರು, ಸಂಸದರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾವೆಲ್ಲ ಏನು ಗ್ರಾಮ ವಾಸ್ತವ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಮೊನ್ನೆ ಚಾಲನೆ ಕೊಟ್ಟರು. ಎರಡು ಕಡೆ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಅವಳಿ ತಾಲೂಕಿನ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನ್ಯಾಮತಿ, ಸುರವನ್ನಿ ಮತ್ತು ಬೇರೆ ಬೇರೆ ಕಡೆ ಮುಖಂಡರ ಸಹಕಾರದಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಮತ್ತು ಮಾಧ್ಯಮ ಸ್ನೇಹಿತರು ಸಹಕಾರ ಇದೆ. ತಮ್ಮೆಲ್ಲರಿಗೂ ನಾನು ಸಭೆಯಲ್ಲಿ ಹೃದಯಪೂರ್ವಕವಾದ ಧನ್ಯವಾದ ಸಲ್ಲಿಸುತ್ತೇನೆ. ಮತ್ತು ಸರ್ಕಾರಿ ನೌಕರರು, ಒಂದು ನಾಟಕ ಎರಡು ಮುಖಂಡರು ಮತ್ತು ಅಷ್ಟೇ ಮುಖಂಡರು ಸಾರ್ವಜನಿಕ ಸಹಕಾರ ಬಹಳ ಮುಖ್ಯ. ನಾವೇನು ಯಾರಿಗೂ ಹಣ ಕೊಟ್ಟು ಯಾರೂ ಕಳಿಸಿಲ್ಲ. ಇಲ್ಲಿರ್ಬೋದು, ಕುನ್ನೂರಲ್ಲಿರ್ಬೋದು. ಸ್ವಯಂ ಪ್ರೇರಣೆಯಿಂದ ಪ್ರತಿಯೊಬ್ಬರು ಪಾಲ್ಗೊಂಡು ಮತ್ತು ಇಲ್ಲಿ ಫೀಲ್ಡ್ ಸರಿಪಡಿಸಿರ್ಬೋದು, ಶಾಮಿನ ಹಾರಿಸೋದಕ್ಕೆ ಮತ್ತು ಕುನ್ನೂರಿನಂತೂ ಎಲ್ಲ ಗೊತ್ತಿತ್ತು ಅಧಿಕಾರಿಗಳಿಗೆ. ಅದನ್ನು ನೋಡಿದ್ರೆ ಕಾರ್ಯಕ್ರಮ ಆಗಲ್ಲ ಅಂತ ಇತ್ತು. ಮೊನ್ನೆ ನಾನು ಇಲ್ಲಿ ಬಂದ ಸಂದರ್ಭದಲ್ಲಿ 4 ದಿವಸದಿಂದ ರಾತ್ರಿ ಬಂದಾಗ ಮಳೆ ತುಂತುರಲ್ಲಿ ಬರ್ತಾ ಇತ್ತು. ನಾವು ಬಂದಾಗ ಎಲ್ಲ ನಮ್ಮ ಮುಖಂಡರು, ಕೆಲವು ಅಧಿಕಾರಿಗಳೆಲ್ಲ ಶಾಮಿನ ಹಾಕ್ತಾ ಇದ್ರು. ತುಂತುರಲ್ಲಿ ಬಂದು ಏನಪ್ಪಾ ಅಂತ ನನಗೆ ಚಿಂತೆ ಬಂತು. ನಾವು ತಕ್ಷಣ ಬಸವಗೌಡರು ಹೊನ್ನಾಳಿ ತಹಸೀಲ್ದಾರ್ ಕರೆ ಮಾಡಿದೆ. ಏನಿದೆ ಬಸವಗೌಡರು, ಹೇಗಿದೆ ಪರಿಸ್ಥಿತಿ, ಮಳೆ ಇದೆಯಲ್ಲಿ ಯಾಕೆ ಸರ್ ತುಂತುರಲ್ಲಿ ಬರ್ತಾ ಇದೆ ಅಂತ ಹೇಳಿದೆ. ಸರ್ ಇಲ್ಲ ಅಂತ ಹೇಳಿದೆ. ಒಂದು 10 ರಿಂದ 15 ನಿಮಿಷಕ್ಕೆ ನಾವು ಈಶ್ವರಪ್ಪನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದ್ರು. ಅವರು ಕಾರ್ಯಕ್ರಮದಲ್ಲಿ ಮಠದ ಕಾರ್ಯಕ್ರಮಕ್ಕೆ ಬಸವಗೌಡರು ಕರೆ ಮಾಡಿದ್ರು. ಸರ್ ಮಳೆ ಸುರಿತಾ ಇದೆ. ಏನಪ್ಪಾ, ಕಳೆದ ಒಂದು 4 ದಿವಸದಿಂದ ನಮ್ಮೆಲ್ಲರೂ ಕೆಲಸ ಮಾಡ್ತಾರೆ, ಮಳೆ ಸುರಿತಿದ್ರು ಬಹಳ ನನಗೆ ಒಂದು ರೀತಿ ಚಿಂತೆ ಬಂತು. ಇಲ್ಲಿ ನೋಡೋದ ದೇವರದ್ದು ಅಂತ ಹೇಳಿದ್ರು. ರಾತ್ರಿ 11:30 ಅಂದ್ರೆ ಮಳೆ ಬಿಟ್ಟಿಲ್ಲ. ಅಲ್ಲಿ ಲೋಡ್ ಗಟ್ಟಲೆ M-ಸ್ಯಾಂಡ್, ಎಷ್ಟು ಲೋಡ್ ಬಂತು, M-ಸ್ಯಾಂಡ್, ಪೆಬಲ್ಸ್, ಗ್ರಾವೆಲ್. ನಿಜವಾದ ಅಧಿಕಾರಿಗಳು ಮತ್ತು ರಕ್ಷಣಾ ಇಲಾಖೆಯವರು ಅಲ್ಲಿ ಪ್ರತಿಯೊಬ್ಬರು ಚುನಾಯಿತ ಮುಖಂಡರು. ಇಲ್ಲಿ ಫೀಲ್ಡ್ ಗಟ್ಟಿ ಇತ್ತು. ಇಲ್ಲಿ ಎಲ್ಲ ಕೆಲಸ ಮಾಡಿದ್ರು ಅಧಿಕಾರಿಗಳು, ನಮ್ಮ ಮುಖಂಡರು, ಕಾರ್ಯಕರ್ತರು ಪ್ರತಿಯೊಬ್ಬರು ಕೆಲಸ ಮಾಡಿದ್ರು. ಆದ್ರೆ ಅಲ್ಲಿ ನೋಡಿಬಿಟ್ರೆ ಹೊಂಡ, ನಮ್ಮ ಮಾಧ್ಯಮದವರು ರಾಡಿ ಅಂತ ಬರೋದು, ಏನೇನೋ ಬರೆಸ್ತಾ ಇದ್ರು. ಪಾಪ ತಪ್ಪಲ್ಲ, ಪರಿಸ್ಥಿತಿ ಹೆಂಗಿತ್ತು. ರಾತ್ರಿ ಈಶ್ವರಪ್ಪನವರು ಬಂದು ಆದ್ಮೇಲೆ ನನಗೆ ಜಿಲ್ಲಾಧಿಕಾರಿ ಕರೆ ಮಾಡಿದ್ರು. ಸರ್, ಕುಂದೂರು ಕಾರ್ಯಕ್ರಮ ರದ್ದು ಮಾಡಿ ಒಂದೇ ಮಾಡ್ಬಿಡೋಣ ಅಂದ್ರು. ನೋಡ್ರಿ, 2 ಕಡೆ ಆಗ್ಬೇಕಂತ ನಾನು ಮಾನ್ಯ ಮುಖ್ಯಮಂತ್ರಿ ಒಪ್ಪಿಸಿದ್ದೀನಿ. ಅದೇನ್ ಬೇಕಾದಲ್ಲಿ 2 ಕಡೆ ಕಾರ್ಯಕ್ರಮ ಮಾಡಿದ್ರೆ ನಿಶ್ಚಿತ ಅಂತ ಹೇಳಿ. ಮೊದಲು 10 ದಿವಸ ಕೊಡೋದು ಸುರವನ್ನಿ ಕುನ್ನೂರಿತ್ತು. ಒಂದು 2 ಸೇರಿ 2 ಕಡೆ ಕಾರ್ಯಕ್ರಮ ಇದೆ. ಇಲ್ಲಿ ಒಂದ್ ಕಡೆ ರದ್ದು ಮಾಡಿದ್ರು, ಎಲ್ಲರೂ ಶ್ರಮ ಹಾಕಿದ್ದಾರೆ. 2 ಕಡೆ ಸದ್ಯ 2 ದಿವಸ ಮಾತ್ರ ವರ್ಣನೆ ನಮ್ಮ ಕಡೆ ಕಂಡಿದ್ದಾರೆ. ಹಾಗಾಗಿ ಕಾರ್ಯಕ್ರಮದ ಯಶಸ್ವಿ ಆಯಿತು. ನಿನ್ನೆ ರಸಮಂಜರಿ ಕಾರ್ಯಕ್ರಮ ಅಷ್ಟೇ ಒಂದು 5,000 ಜನ ಸೇರಿದ್ರು, ಅತ್ಯಂತ ಯಶಸ್ವಿ ಆಯಿತು. ಅದು ಸಡನ್ ಆಗಿ ನಾವು ವೇದಿಕೆ ಖಾಲಿ ಉಳಿದ 17 ಕ್ಯಾಂಪ್ ಮಾಡಬಹುದು ಅಂತ ಅಲ್ಲಿ ಇಲ್ಲಿ 18 ಕಿಲ್ ಮಾಡಬಹುದು. ಕಾರ್ಯಕ್ರಮ ಯಶಸ್ವಿ ಅಂತ ಅದಕ್ಕೆ ನಾನು ಅವಳಿಂದ ನಾನು ಅಧಿಕಾರಿಗಳಿಗೆ ಸಮಯ ಬಂದು ಸಿಕ್ ಮಾಡ್ತೀನಿ, ಬೈತೀನಿ, ಕೆಲಸ ದೃಷ್ಟಿಯಿಂದ
ಆದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಭಾವನೆ ಇರಲ್ಲ. ಪ್ರತಿಯೊಬ್ಬರು ಸಹಕಾರ ಕೊಡಿರಿ, ಅದೇ ರೀತಿ ಸ್ಥಳೀಯ ಸಹ ಮುಖಂಡರು ಎಲ್ಲ ಸಹಕಾರ ಕೊಡಿರಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಇನ್ನು 2 ಬಾರಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಮತ್ತು ಮುಖಂಡರು ಯಾರು ಹೊರಗೆ ಹೆದರ್ತಾ ಇದ್ರು, ಅಂತ ಸಂದರ್ಭದಲ್ಲಿ ಜೀವದ ಅಂಗನ್ನು ತೊರೆದು ಅವರ ಕುಟುಂಬದ ಹಿತವನ್ನು ಮರೆತು ನಮ್ಮ ಜನರನ್ನು ರಕ್ಷಣೆ ಮಾಡಿದ್ರು. ಅದಕ್ಕೋಸ್ಕರ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡಬೇಕು, ಅಭಿನಂದಿಸಬೇಕಂತ ಹೇಳಿ ಯೋಚನೆ ಮಾಡಿದ್ವಿ. ನಮ್ದು ಆಕ್ಚುಲಿ ಮೊದಲಿದ್ದು ಅದೇ ಸಭೆ. ಕೋವಿಡ್ ಬಂದಾಗ ಕಾರ್ಯಕ್ರಮ ಸ್ಥಗಿತ ಆಗಿತ್ತು. ಅದನ್ನು ನಾವು ಕಾರ್ಯಕ್ರಮ ತಗೋಬೇಕಂತ ಹೇಳಿ ಮೊನ್ನೆ ಅಧಿವೇಶನ ಸಂದರ್ಭ ಅಶೋಕ್ಗೆ ನೋಡೋಣ ನಡಕ 4 ಸೈಟ್ ಅದು ಐತಿ ಇದಾಯ್ತು ಅಂತ ಇನ್ನೊಂದು 5-6 ಸೈಟ್ ನಾನು ಬೆಂಗಳೂರಿಗೆ ಹೋದಾಗ ಮಾಡೋಣ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಕರೆದು ಎಲ್ಲರ ಬಂದು ಅತ್ಯಂತ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಹಳ ವ್ಯವಸ್ಥಿತ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಾಯ್ತು. ಅಲ್ಲಿ ನೂಕುನುಗ್ಲಾಯ್ತು. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ಆಡಳಿತಕ್ಕೆ ಮತ್ತು ಜಡ್ ಸೆಕ್ಯೂರಿಟಿ ಇರುತ್ತೆ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ನೂಕುನುಗ್ಲಾಗಿ ರಕ್ಷಣಾ ಇಲಾಖೆ DC ಅವರಿಗೆ ಮಾಡಿ ಮುಖ್ಯಮಂತ್ರಿಗಳು ನಿಮಗೆ ಕಾರ್ಯಕ್ರಮ ಬಹಳ ಸಂತೋಷ ಪಡಿದೆ. ಸ್ವಲ್ಪ ಅವರಿಗೂ ಸಹ ಯಾಕೆ ಕಾರ್ಯಕ್ರಮ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಇಲ್ಲಿಂದ ಹೋಗೋ ಸಂದರ್ಭದಲ್ಲಿ ಬಹಳ ಚೆನ್ನಾಗಾಯ್ತು ಅಂತ ಹೇಳಿದ್ರು. ಮತ್ತು ಮಾಡಾಡಿಕೊಂಡ ಸಿದ್ದೇಶ್ವರ ಹೆಲಿಪ್ಯಾಡ್ ಕೆಲಸಕ್ಕೆ ಬಂದು ಹೆಲಿಕಾಪ್ಟರ್ ಸಿದ್ದೇಶ್ವರ ಇಲ್ಲ ಹೊನ್ನಾಳಿ ನ್ಯಾಮತಿ ಸುರುವಂದಿ ಹೊನ್ನಾಳಿ ನ್ಯಾಮತಿ 2 ತಾಲೂಕಲ್ಲಿ ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಆಗಿದೆ. ಬಹಳ ಸಂತೋಷ ಪಟ್ಟರಂತೆ ಮಾನ್ಯ ಮುಖ್ಯಮಂತ್ರಿಗಳು. ನಿಜವಾಗಿ ಈ ರೀತಿ ಆಗ್ತದೆ ಅಂತ ನನ್ನ ನಿರೀಕ್ಷೆ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಅಂತ 2 ಕಡೆ ಹೇಳಿದರು. ಅಶೋಕ್ ಒಂದೇ ಕಡೆ ಕಾರ್ಯಕ್ರಮ ಕೊಡಿದೆ, 2 ಕಡೆ ಆಯ್ತು. ನಮಗೆ ಅವರಿಲ್ಲ 2 ಕಡೆ ಕೂಡ ಆಗಲ್ಲ ಅಂತ ಅವರು ನಾವು ಇಲ್ಲ 2 ಕಡೆ ಮಾಡ್ತೀವಿ 2 ತಾಲೂಕು ನಾವು ಅದು ಕಳಸನೇ ಆಗಬೇಕು. ಕೋವಿಡ್ ಕಂಡಕ್ಕೆ ಸ್ಥಗಿತ ಫಸ್ಟ್ ಸುರ್ಪುರ ನಮ್ದಿತ್ತು. ನನ್ನ ಹಳೆ ಭಾಷಣದಾಗ ಹೇಳಿದ್ರಿ ಯಾಕೆ ಹೆಂಗಾಯ್ತು ಏನಿದ್ದು. ನೆಕ್ಸ್ಟ್ ಸುರ್ಪುರ ಕೊಡೋರಿ ನಮ್ಮ ರಾಜೋಡ ಕ್ಷೇತ್ರ. ಕಂದಾಯ ಸಚಿವ ಸಹ 2 ಕಡೆ ಬಹಳ ವಿಶ್ವಾಸದಿಂದ ಅಧಿಕಾರಿ ಜೊತೆ, ಸಾರ್ವಜನಿಕರ ಜೊತೆ, ಮುಖಂಡರ ಜೊತೆ ಸಂಪರ್ಕ ಅಲ್ಲಿ ಕಾರ್ಯಕ್ರಮ ಮಾಡತಂತ ಊರೊಳಗೆ ಅಂತ ಹೇಳಿದ್ರು. ರಾತ್ರಿ ಕೆಲವು ಸಮಾಜ ಮುಖ ಯಾರ ಮನೆ ಓಪನ್ ಇರ್ತಂಗ ಮಾತಾಡ್ತಾ ಚರ್ಚೆ ಮಾಡ್ತಾ ಸಮಸ್ಯೆ ಕೇಳ್ತಾ ಹೋದ್ರು. ಮತ್ತು ಅವರು ಸಹ ಆ ದೇವಸ್ಥಾನ ಕಟ್ಟೆ ಮೇಲೆ ಕೂತು ಎಲ್ಲರ ಜೊತೆ ಭಜನೆ ಮಾಡಿ ಅತ್ಯಂತ ಸಂತೋಷದಿಂದ ಗ್ರಾಮ ವಾಸ್ತವ್ಯ ಮಾಡಿದ್ರು. ನಾವು ನಿನ್ನೆ ಬೆಳಗ್ಗೆ ಪೇಪರ್ ಸಂದರ್ಭದಲ್ಲಿ ನಾನು ಕೇಳಿದೆ, ಸರ್ ನಿಮ್ಗೆ ಏನು ಅನಿಸ್ತು ಅನುಭವ ಅಂತ ಹೇಳಿ. ಅವ್ರು ಬಹಳ ಮನಸ್ಸು ಬಿಚ್ಚಿ ಮಾತಾಡಿದ್ರು. ಯಾಕಂದ್ರೆ ನಾನು ಗ್ರಾಮ ವಾಸ್ತವ್ಯ ಮಾಡಿದ್ದೀನಿ, ಚೆಬ್ಬಿಲಿ ಚೆನ್ನಾಗಿಲ್ಲ ಅಂತಲ್ಲ. ಧಾರವಾಡ ಜಿಲ್ಲೆ ಬಸವರಾಜ ಬೊಮ್ಮಾಯಿ ಗೃಹ ಸಚಿವರಾಗಿ ಭಾಗವಹಿಸಿದ್ರು. ಅದು ಮುಖ್ಯಮಂತ್ರಿಗಳಾಗಿ ಪಾಲ್ಗೊಂಡಿರಲಿಲ್ಲ. ಇದು ವಿಶೇಷ. ಮುಖ್ಯಮಂತ್ರಿಗಳು ಪಾಲ್ಗೊಂಡು ಇಡೀ ರಾಜ್ಯಕ್ಕೆ ಬೇರೆ ಬೇರೆ ಯೋಜನೆಗಳನ್ನು ಅಳವಡಿಸಬೇಕಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಇಲ್ಲಿ ಬಂದಾಗ ಕಾರ್ಯಕ್ರಮ ನೋಡಿ ಅವ್ರ ಸ್ಫೂರ್ತಿ ಬಂತು. ಕಂದಾಯ ಸಚಿವರು ನಾನು ನಿನ್ನೆ ಕೇಳಿದ ಸಂದರ್ಭದಲ್ಲಿ ಚೆಬ್ಬಿಲಿ ಆಯ್ತು, ಅದು ಇಷ್ಟು ವ್ಯವಸ್ಥಿತವಾಯ್ತಮ್ಮ. ನಿನ್ನೆ ಮತ್ತೊಂದು ದೇವಸ್ಥಾನ ಹತ್ರ ಹೋದ್ವಿ, ಅಲ್ಲೆಲ್ಲ ಕಟ್ಟೆ ಮೇಲೆ ಕೂತ ಹತ್ರ ಮಾತಾಡಿದ್ರು. ಸಹಜವಾಗಿ ಟೀ ಕ್ಯಾಂಟೀನ್ ಮುಂದೆ ಟೀ ಕುಡಿದ್ರು. ಸಾರ್ವಜನಿಕರ ಅಭಿಪ್ರಾಯ ಕೇಳಿದ್ರು, ಹೆಂಗೆ ಯಾವ ರೀತಿ ಗ್ರಾಮ ವಾಸ್ತವ್ಯ ನಿಮಗೆ ಅನುಭವ ವ್ಯವಸ್ಥೆ ಯಾವ ರೀತಿ ಆಯ್ತು ಎಲ್ಲವನ್ನೂ ಹಂಚಿಕೊಂಡ್ರು ಸನ್ಮಾನ್ಯ ಕಂದಾಯ ಸಚಿವರು. ಅದಾದ ನಂತರ ಒಂದು ದಿನಾಂಕ ಸುಮ್ಮನೆ ಆರೋಪ ಮಾಡ್ತಾರೆ, ನಾವು ಯಾರು ದಲಿತರ ವಿರೋಧಿ ಅಂಬೇಡ್ಕರ್ ಗೌರವಿಸ್ತಕ್ಕಂಥ ಜನ ಸಂವಿಧಾನದಲ್ಲಿ ದೇಶಕ್ಕೆ ಕೊಡದೇ ಇದ್ರೆ ಮಹಿಳಾ ಮನೆಯಲ್ಲಿ ಉಪಾಧ್ಯಾಯ ಆಗ್ತಿರಲಿಲ್ಲ. ಮತ್ತೆ SC ST ಬರ್ತಾರೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಮಹಿಳೆಯರಿಗೆ ಮತ್ತೆ ಎಲ್ಲರಿಗೂ ಮೀಸಲಾತಿ ಕೊಟ್ಟು ಶಿಕ್ಷಣ ಎಲ್ಲರೂ ಅವರು ಸಂವಿಧಾನ ಬರೋದಕ್ಕೆ ಇವತ್ತು ನಾವೆಲ್ಲ ಈ ರೀತಿ ಒಂದು ಆಡಳಿತ ನಡೆಸ್ತಾ ಇದ್ದೀವಿ. ಒಂದು ವಿಶ್ವಕ್ಕೆ ಮಾದರಿಯ ಸಂವಿಧಾನ ಕೊಟ್ಟು ದಲಿತ ಕಾನೂನಿನಲ್ಲಿ ಉಪಹಾರ ಇಡೀ ಏಕಕಾಲೀನ ಸಮಾಜ ಕುಂದೂರಿನ ಹಬ್ಬದ ವಾತಾವರಣ. ಇಲ್ಲಿ ಸುರೋನಿ ನ್ಯಾಮತಿ ಹಬ್ಬದ ವಾತಾವರಣ ಇತ್ತು, ಕುಂದೂರಿನಲ್ಲಿ ರೀತಿಯಿತ್ತು. ದಾರಿ ಉದ್ದಕ್ಕೂ ಸ್ವಾಗತ ಮುಖ್ಯಮಂತ್ರಿಗಳು. ನಿನ್ನೆ ಬೆಳಗ್ಗೆ ಉಪಹಾರ ಸಲ್ಲಿಸಿ ಅದನ್ನೇ ಅವ್ರು ಏನ್ ಮಾಡಿದ್ರು, ಅವ್ರಿಗೆ ಏನ್ ಮಾಡ್ತಿದ್ರೆ ಶಾಂತರಾಜ್ ನಾನು ಇಡ್ಲಿ ಮಾಡ್ತಿದ್ರು ಸರಿ, ಹಳ್ಳಿ ಜನ ಇಡ್ಲಿ ತಿಂತಾರೆ, ನಾವು ರೊಟ್ಟಿ ಇಡ್ಲಿ ಮಾಡೋದು, ರಾಗಿ ರೊಟ್ಟಿ ತಿಂದ್ರು, ಅಲ್ಲಿ ಸಹ ಏಕಕಾಲದಲ್ಲಿ ಬಹಳ ಚೆನ್ನಾಗಿ. ನಂತರ ಹೋಗಿ ಮತ್ತೆ ಅಲ್ಲಿ ಬಂದಿಲ್ಲ, ಅಲ್ಲಿ ಕರ ಹೋದ್ವಿ.
ಎಲ್ಲ ಕಡೆ ಚೆನ್ನಾಗಿ ಕುಲಂಬಿ ವಾತಾವರಣ ಕರ್ಕೊಂಡು ಬಹಳ ಖುಷಿ ಪಟ್ಟರು ಕಂದಾಯ ಸಚಿವರು. ಅದಾದ ನಂತರ ನಾನು ನಿನ್ನೆ 4 ಗಂಟೆ ಕರೆ ಮಾಡಿದ್ರು, ಸಂಜೆ 6 ಗಂಟೆ ಮಾಡಿದ್ರು. ಬೆಂಗಳೂರಿಗೆ ಹೋಗ್ದಂಗೆ ನಾನೇ ಕೆಲವು MLAಗಳು ಬೇರೆ ಬೇರೆಗಳು ಹೊನ್ನಾಳಿ ಜಾಂತಿ ಅವಳಿ ತಾಲೂಕನ್ನ ಮಾಧ್ಯಮದಲ್ಲಿ ನೋಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ಬಹಳ ಚೆನ್ನಾಗಿತ್ತು, ಬಹಳ ಅಪ್ರಿಷಿಯೇಟ್ ಮಾಡಿದ್ದೆ. ಕಂದಾಯ ಸಚಿವರು ಹೇಳಿದ್ರು, ಇಲ್ಲ ನನಗೆ ಮುಖ್ಯಮಂತ್ರಿ ಸ್ಫೂರ್ತಿ ಆಯ್ತು, ಅದು ಸರಿ ನೆನಪಿಗೆ ನಾವು ಇದು ಮಿನಿ ವಿಧಾನಸೌಧಲ್ಲೇ ನಾವು ಅಧಿವೇಶನದ ಸಂದರ್ಭ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಅವರು ಮುಖ್ಯಮಂತ್ರಿಗಳು ಈ ಫೈಲ್ ಕಳ್ಸಪ್ಪ, ನಾವೇನು ಪ್ರಪೋಸಲ್ ಕಳ್ಸೋ ಅಂತ ಹೇಳಿದ್ವಿ, ಅದನ್ನು ಅನುಮತಿ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ 125 ವರ್ಷ ಶಾಲೆ ಕಟ್ಟಡ ಇತ್ತು, ಅದನ್ನು ಕೇಳಿದ್ವಿ. ಮತ್ತೆ 2 ಕಾಲೇಜ್ ಕಟ್ಟಡ ನೋಡ ಪ್ರಯತ್ನ ಮಾಡ್ತಾರೆ, ಅವಕಾಶ ಇದೆ. ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಅಂತ. ಕೋವಿಡ್ ಬಂದ ಸಂದರ್ಭ ಯಾರು ಹೊರಗಡೆ ಬರ್ತಾ ಇಲ್ಲ. ನಾವು 19 ಕಳಿಸ್ಬೇಕು ಅಂತ 18, 19 ಅಂತ ಮುಖ್ಯಮಂತ್ರಿಗಳನ್ನ ಕರಿಬೇಕಂತಿದ್ದಾಗ ಕಂದಾಯ ಸಚಿವರಿಗೆ ಇದಕ್ಕೆ ಕರೆಬಿಡ ಅಂತ ಇಡೀ ರಾಜ್ಯಕ್ಕೂ ಸಂದೇಶ ಹೋಯ್ತು ಅಂತ ಅವರು ಹೇಳಿದ್ರು. ಈಗ ನಾಳೆ ಕರೋನಾ ವಾರಿಯರ್ಸ್ಗೆ ಸನ್ಮಾನ ಇಟ್ಟಿರ್ತೀವಿ. ಹಿಂದೆ ನಾವು ಹೊನ್ನಾಳಿಯಲ್ಲಿ ಮಾಡಿದಾಗ ನ್ಯಾಯದಲ್ಲಿ ಮಾಡಬೇಕು ಘೋಷಣೆ ಮಾಡಿದ್ವಿ. ನಾವು ಇಲ್ಲೇ ಸ್ಥಳೀಯ ಮುಖಂಡರು, ಇಲ್ಲೇ ಯಡಿಯೂರಪ್ಪನವರು, ಮುಖ್ಯಮಂತ್ರಿಗಳು ಬರಬೇಕು. ಬದಲಾದ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆಯನ್ನು ಗ್ರಾಮವಾಸ್ತವ ಉದ್ಘಾಟನೆ ಮಾಡಿದರು. ನಿಕಟಪೂರ್ವ ಮುಖ್ಯಮಂತ್ರಿಗಳು ಇಂದ ಅವರ ಹೆಸರೇ ಇತ್ತು, ಹಾಗಾಗಿ ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರಿಗಾದಾಗ ಇಲ್ಲ ಮಾಡೋಣ ಅಂತ ಅವರು ಸಹ ಹೇಳಿದ್ರು. ಎರಡನ್ನೂ 2 ದಿವಸ ಗ್ಯಾಪ್ ಅಧಿಕಾರಿಗಳು ಪೊಲೀಸರಿಗಿಂತ ಅರಸಾಸ ಅವರಿಗೆ ಕಳೆದ 1 ವಾರದಿಂದ ಅವರು ಸರಿಯಾಗಿ ಮನೆಗೆ ಹೋಗಿಲ್ಲ. ನಮ್ಮ ಅಧಿಕಾರಿಗಳು ಸಹ ಆಫೀಸಲ್ಲಿ ಕೆಲಸ ಮಾಡೋಕ್ಕಾಗಿತ್ತು. ಒಂದು ಕಡೆ ಸಿದ್ಧತೆ, ಇನ್ನೊಂದು ಕಡೆ ಬಂದೋಬಸ್ತ್, ಇನ್ನೊಂದು ಕಡೆ ಕಾರ್ಯಕ್ರಮ ಯಾವ ರೀತಿ ಆಗುತ್ತೆ. ನಾಳೆ ಮುಖ್ಯಮಂತ್ರಿ ಬಂದು ಊಟ ಬಹಳ ನಾವೇನ ರಾಜಕಾರಣಿಗಳು ನಾವು ಹೆಂಗ ಬಚಾವ್ ಹೋಗ್ಬಿಡ್ತೀವಿ. ಆದರೆ ನಾಳೆ ಚೀಫ್ ಸೆಕ್ರೆಟರಿ ನನಗೆ ನೋಟಿಸ್ ಕೊಡೋಕ್ಕಾಗಲ್ಲ. ಅಧಿಕಾರಿಗೂ ನೋಡಿ ಸ್ವಲ್ಪ ವ್ಯತ್ಯಾಸ ಆದರೆ ಅಧಿಕಾರಿ ತೆರೆದಂಡಾಗ್ತದೆ. ಆದರೆ ಎಲ್ಲಿ ಅನಾಹುತವಾಗಿಲ್ಲ, ಬಹಳ ಅಚ್ಚುಕಟ್ಟಾಗಿ 2 ಕಡೆ ಚೆನ್ನಾಗಾಯ್ತು. ನಾವು ಕೋವಿಡ್ ಕರೋನಾ ವೈರಸ್ಗೆ ಹೊನ್ನಾಳಿಗೆ ಹೇಳಿದಾಗ ಅಭಿನಯಿಸಿದ್ದೇವೆ. ನಾಳೆ ದಿವಸ ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದೀವಿ. ಎಷ್ಟಾಗ್ತದೆ ಗ್ರಾಮ ಪಂಚಾಯತ್ ಸೊಸೈಟಿ ನಾಳೆ ಕೊರೋನಾ 4,500 ಜನರಿಗೆ ನಾಳೆ ಎಲ್ಲ ಇಲಾಖೆ 4,500 ಜನರಿಗೆ ಒಂದು ಉಡುಗೊರೆಯನ್ನು ಕೊಡ್ತಾ ಇದೆ. ಕಾಮನ್ ಈಗೇನಿದೆ ಪುರುಷರ ಬೇಕಂದ್ರೆ ಆ ಪ್ಯಾಂಟಿನ ಬಟ್ಟೆ ಎಷ್ಟು ತರಬೇಕು, ಶರ್ಟಿನ ಬಟ್ಟೆ ಎಷ್ಟು ತರಬೇಕು, ನಮಗೆ ಗೊಂದಲ ಆಗ್ತದೆ. ಅದಕ್ಕೋಸ್ಕರ ಕಾಮನ್ ಆಗಿ ಒಂದು ಬ್ಯಾಗ್ ಇದೆ. ಒಂದು ನಾಳೆ ಕಾರ್ಯಕ್ರಮಕ್ಕೆ ಉಡುಗೊರೆ ಒಬ್ಬ ಕಾಮನ್ ಆಗಿ 2 ಸೀರೆ ಕೊಡೋಕೆ ಯೋಚನೆ ಮಾಡಿದ್ವಿ. ಅದನ್ನ ಯಾರು ಕೋವಿಡ್ ಸಂದರ್ಭ ಕೆಲಸ ಮಾಡಿದ್ರೆ ಮಹಿಳೆಯರು ಬಂದ್ರೆ ತಗೋಬೇಕು. ಇನ್ನು ಪುರುಷರು ಬಂದಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ಕರೋನಾ ಇನ್ನು ಯಾರು ಕಂದಾಯ ಇಲಾಖೆಯವರು ಸಹ ಕೆಲಸ ಮಾಡಿದ್ದಾರೆ, ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಕೆಲಸ ಮಾಡಿದ್ದಾರೆ, ಸಿಬ್ಬಂದಿ ವರ್ಗರು ಅಲ್ಲಿ ಹಳ್ಳಿಗಳಿಗೆ ಮತ್ತು ವಿಶೇಷವಾಗಿ ಆರೋಗ್ಯ ಇಲಾಖೆಯವರು ಅಲ್ಲಿರ್ತಕ್ಕಂಥ ANM ಇರ್ಬೋದು, ಡಾಕ್ಟರ್ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ರಕ್ಷಣಾ ಇಲಾಖೆ, ಪೌರ ಕಾರ್ಮಿಕರು ಮತ್ತು ಹಾಸ್ಟೆಲ್ನಲ್ಲಿ ವಿಶೇಷವಾಗಿ ಅಡಿಗೆ ಮಾಡಿಕೊಟ್ಟರು, ಬಿಸಿ ಬಿಸಿಯಾದ ಅಡಿಗೆ ಅಲ್ಲಿ ನೋಡಿಕೊಂಡಂತವರಿಗೆ ಒಟ್ಟು ಇಲಾಖೆಯವರೇ ಇಲಾಖೆ ಮಾಡೋಕೆ ಯಡಿಯೂರಪ್ಪನವರು ಸಹ ಬರ್ತಾ ಇದ್ದಾರೆ. ಅವರಿಗೆ ಸೂಪರ್ ಕರೋನಾ ವಾರಿಯರ್ ಪ್ರಶಸ್ತಿ ಕೊಟ್ಟು ಉಳಿದೋದಕ್ಕೆ ಅಭಿನಯಿಸಬೇಕು ಕೆಲಸ ಮಾಡ್ತೀವಿ. ಇವರು ನನಗೆ 14 ಬರೋಕ್ಕಾಗಲ್ಲ ಬೇರೆ ಕಾರಣಕ್ಕೆ ಹೊರಗಡೆ ಹೋಗಿದ್ರು. ನಾಳೆ 19 ಬರ್ತೀವಿ ಅಂತ ಹೇಳಿ ಇವತ್ತು ನಿನ್ನೆ ವೈರಲ್ ಫೀವರ್ ಮಲಗಿದ್ದಾರೆ. ಅವರ ಆಪ್ತ ಸಹಾಯಕ ಕರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ವಿಚ್ ಆಫ್ ಆಗಿದೆ, ಅವ್ರು ಇರಲಿಲ್ಲ ಊರಲ್ಲಿ. ನಿನ್ನೆ ಬಂದು ಅವ್ರಿಗೆ ಆರೋಗ್ಯ ಸ್ವಲ್ಪ ವ್ಯತ್ಯಾಸಕ್ಕೆ ವೈರಲ್ ಫೀವರ್ ಆಗಿದೆ ಅಂತ ಅವರ ಆಪ್ತ ಸಹಾಯಕ ಕರೆ ಮಾಡಿದ್ರು. ಮಧ್ಯಾಹ್ನ ಕರೆ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತು ನಮ್ಮ ಆರೋಗ್ಯ ಸಚಿವರು ಅವರಿಗೂ ಬರಬೇಕು. ಈಗ ದೇಶದಲ್ಲಿ ಕರ್ನಾಟಕದಲ್ಲಿ ಕೊರೋನಾವನ್ನ ಸಮರ್ಥವಾಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿರ್ವಹಿಸಿದ್ದು ಡಾಕ್ಟರ್ ಸುಧಾಕರ್ ಹೇಳಿ ಪ್ರಶಸ್ತಿ ಬಂತು ನಮ್ಮ ರಾಜ್ಯಕ್ಕೆ. ಅದನ್ನ ಯಡಿಯೂರಪ್ಪನಿಗೂ ಸಮರ್ಪಣೆ ಮಾಡಿದ್ರು. ಆಗ ನಾವು ಯಡಿಯೂರಪ್ಪನಿಗೆ ಕೊರೋನಾ ಸೂಪರ್ ವಾರಿಯರ್ ಪ್ರಶಸ್ತಿ ಕೊಟ್ಟಿದ್ದೀವಿ ಮತ್ತು ಆರೋಗ್ಯ ಸಚಿವರು ಕರ್ತೀವಿ. ಅವರು ಸಹ ಆರೋಗ್ಯ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಸ್ಫೂರ್ತಿ ಆಯಿತು. ಮತ್ತು ಲಸಿಕೆಗಳನ್ನ ಕೆಂಚಪುರ ನಮ್ಮಲ್ಲಿ 1 2 ಲಕ್ಷ ಆಗಿದೆ. ಈಗ
ಕೋವಿಡ್ ಅನ್ನ ಯಾವ ರೀತಿ ನಿರ್ವಹಿಸಿದ್ರು, ಅದೇ ರೀತಿ ಲಸಿಕಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದು ಮತ್ತು ಸರ್ಕಾರ ಇಲ್ಲದೇ ಸಹ ವರ್ತಿಹಳ್ಳಿಲಿ ನ್ಯಾಪ್ ಇರ್ಬೋದು ಅಥವಾ ಸುರಂದ್ ಇರ್ಬೋದು ಎಲ್ಲ ಕಡೆ ನಮ್ಮ ಸ್ಥಳೀಯ ಮುಖಂಡರು ಅಧಿಕಾರಿಗಳ ಜೊತೆಗೆ ಪಕ್ಷ ಭೇದ ಮರೆತು ಪಕ್ಷಾತೀತವಾಗಿ ನಮ್ಮೆಲ್ಲ ಮುಖಂಡರು ತೊಡಗಿಸಿಕೊಂಡು ಬಹಳ ವ್ಯವಸ್ಥಿತವಾಗಿ ಲಸಿಕಾ ಕಾರ್ಯಕ್ರಮ, ಕೋವಿಡ್ ಸಂದರ್ಭದಲ್ಲಿ ಊಟ ತಿಂಡಿ, ಅನೇಕ ದಾನಿಗಳು ಊಟ ಕೊಟ್ಟರು, ತಿಂಡಿ ಕೊಟ್ಟರು, ಈ ರೀತಿ ಸಾಕಷ್ಟು ಸಹಾಯವನ್ನು ಮಾಡಿದಂತ ಮುಖಂಡರುಗಳು, ಕಾರ್ಯಕರ್ತರು, ದಾನಿಗಳಿದ್ದಾರೆ. 89,000 ಅಲ್ಲಿ 90% ಆದ್ರೆ ಶೇಕಡ ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರು ಲಸಿಕೆ ಕಾರ್ಯಕ್ರಮ ಕೋವಿಡ್ ನಿರ್ವಹಿಸಿದರು. ಅದಕ್ಕೋಸ್ಕರ ಸ್ಫೂರ್ತಿದಾಯಕ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಾವೆಲ್ಲ ಚರ್ಚೆ ಮಾಡಿ ಇವತ್ತು ಇದನ್ನ ಪೂರ್ವಸಭೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬರಕೇಳಿದ್ವಿ. ನಾಳೆ ದಿವಸ ಪ್ರತಿಯೊಬ್ಬರು ಇಲಾಖೆವಾರು ನಾವೇನು ಉಡುಗೊರೆ ಕೊಡ್ತೀವಿ, ಮೊನ್ನೆ ಊಟ ಮಾಡೋ ಸ್ವಲ್ಪ ಗಡಿಬಿಡಿಯಾಗಿ ಬಂದಾಗಿದ್ದಿ. ಈ ಏನು ಇಲಾಖೆವಾರು ಆ ಕೊಡಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಅಲ್ಲಿ ನಾವು ಏನೇನಂತ ಇಲಾಖೆವರು ಇದು ಮಾಡಿಕೊಟ್ಟಿದ್ವಿ, ಆ ಸಂದರ್ಭದಲ್ಲಿ ನಮ್ಮ ಮುಖಂಡರು ಅದನ್ನು ಸರಿಯಾಗಿ ಸಮರ್ಪಕವಾಗಿ ಸಂಸ್ಥೆಗತ ಕೆಲಸ ಮಾಡ್ಬಿಟ್ಟು ಏನು ಅಲ್ಲೇ ಆ ಕೌಂಟರ್ಗಳು ನೀವು ಬೋರ್ಡ್ ಹಾಕಿ ಯಾವ ಇಲಾಖೆ ಇಲಾಖೆಯವರು ಅಲ್ಲಿ ಬರಬೇಕು, ಆ ಹುಡುಗರು ತಗೋಬೇಕು, ಜೊತೆಗೆ ಅಲ್ಲಿ ಊಟ ಮಾಡಬೇಕು. ಅದರ ವ್ಯವಸ್ಥೆಗೆ ನಿಮ್ಮೆಲ್ಲ ಸಹಕಾರ ಮುಖ್ಯ. ನಮ್ಮಲ್ಲಿಂದ ಮುಖಂಡರು ಪ್ರತಿಯೊಂದು ಇದು ಸರ್ಕಾರಿ ಕಾರ್ಯಕ್ರಮ ಆದರೂ ಮೊನ್ನೆ ಸರ್ಕಾರಿ ಕಾರ್ಯಕ್ರಮ ದಿವಸ ಅವ್ರ ಸಹಕಾರವೂ ಸಹ ಬಹಳ ಮುಖ್ಯ. ಪ್ರತಿಯೊಬ್ಬರು ಸಹಕಾರ ಕೊಡಿದರೆ ನಾನು ನಿಮ್ಮ ಜೊತೆಗೆ ನಮ್ಮ ಎಲ್ಲ ಮುಖಂಡರ ಸಹಕಾರವನ್ನು ಕೋರಿ ಇದು ಈ ರಾಜ್ಯದಲ್ಲಿ ಇದು ಇಂಥ ಒಂದು ಮಹತ್ವವಾದ ಕೆಲಸ ಎಲ್ಲರಿಗೂ ಹೂವನ್ನು ಹಾಕಿ ಪುಷ್ಪವನ್ನು ಹಾಕಿ ಮುಂದೆ ನೀವೆಲ್ಲ ಸಹಕಾರ ಬೇಕಂತ ಕೇಳಿದ್ವಿ. ಎರಡನೇಲೆ ಬಂತು. ಎರಡನೇಲೆ ಪ್ರತಿಯೊಬ್ಬರು ತೊಡಗಿಸ್ಕೊಂಡ್ರು. ಅವ್ರಿಗೆ ಏನೋ ಬಹಳ ದೊಡ್ಡ ಉಡುಗೊರೆ ಕೊಡೋದು, ಹಳ್ಳಿ ಸೇವೆ ಮರಣ ಭಕ್ತಿ ಅಂತೇಳಿ ಒಂದು ಕಿರುಕಾಣಿಕೆಯನ್ನು ಕೊಡ್ತಾ ಇದ್ವಿ. ಪ್ರತಿಯೊಬ್ಬರು ನಮಗೆ ಆ ಕಾಣಿಕೆ ಕೊಡೋದು ಮುಖ್ಯ ಅಲ್ಲ, ನೀವು ಕೆಲಸ ಮಾಡೋದು ಮುಖ್ಯ. ನಿಮ್ಮ ಸೇವೆಯನ್ನ ನಾವು ನೆನಪಡ್ಕೊಂಡು ಇದನ್ನ ಸಮರ್ಪಕವಾಗಿ ಪ್ರತಿಯೊಬ್ಬರು, ಇದು ನಮ್ಮದೇ ಕಾರ್ಯಕ್ರಮ, ಇದು ರೇಣುಕಾಚಾರ್ಯ ಒಬ್ಬ ವ್ಯಕ್ತಿ ಕಾರ್ಯಕ್ರಮ ಅಲ್ಲ, ಪ್ರತಿಯೊಬ್ಬರು ಕಾರ್ಯಕ್ರಮ. ಈ ತಾಲೂಕಿನ ಕೊರೋನಾ ವಾರಿಯರ್ಸ್ ನಮ್ಮ ಏನೇನು ಕೆಲಸ ಮಾಡಿರೋ ಅವರು ಗೌರವಿಸಿದ ಕಾರ್ಯಕ್ರಮ ನಮ್ಮೆಲ್ಲ ಮುಖಂಡರಲ್ಲಿ ಸಿಗೋಣ. ಒಂದು ನಿಮಿಷ, ಮೊನ್ನೆ ಯಾವ ರೀತಿ ನಮ್ಮ ಮುಖಂಡರು ಪ್ರತಿಯೊಬ್ಬರು ಸಹಕಾರ ಕೊಟ್ರಿ, ದಯಮಾಡಿ ನಾಳೆ ಸಹ ಒಂದು ಕೋವಿಡ್ ನಿರ್ವಹಣೆ ನಿಮ್ಮನ್ನು ತೊಡಗಿಸ್ಕೊಂಡಿದ್ವಿ. ನಾಳೆ ಸಹ ನಿಮ್ಮೆಲ್ಲರ ಸಹಕಾರ, ಅಧಿಕಾರ ಸಹಕಾರವನ್ನು ಕೋರಿ ಯಾರಾದ್ರೂ ಸಲಹೆ ಕೊಡಬೇಕಂತೇಳಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸಿ ಧನ್ಯವಾದ. ಒಂದೊಂದು ರೂಮಲ್ಲಿ ಹುಡುಗರು ತಗೊಂಡು ಕೊಟ್ಟು ಊಟ ಕೊಡಬೇಕು. ಮತ್ತೆ ಸಿಕ್ಕಿಲ್ಲ ನನಗೆ ಲಿಸ್ಟ್ ಪ್ರಕಾರ ಕೊಡ್ತೀವಿ.